ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರ. ನಾನು ಸ್ಪಾಟಲ್ಲಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ 2025. ಸೊ ಅದು ನಮ್ಮ ರಾಣೆಬೆನ್ನೂರಲ್ಲಿದೆ. ಸೊ ಹಾಗಾಗಿಬಿಟ್ಟು ಬಂದಿದ್ದೀವಿ. ಸೊ ಬನ್ನಿ ಒಳಗೆ ಏನೇನಿದೆ ಅಂತ ನೋಡೋಣ. ಸೊ ಸ್ಟಾರ್ಟಿಂಗು ಫಸ್ಟ್ ಈ ಕಡೆ ಸೈಡಲ್ಲಿ ಮರದ್ದೆಲ್ಲ ಫರ್ನಿಚರ್ಸ್ ಇದೆ. ಸೊ ನೋಡ್ತಾ ಇರ್ಬೋದು, ಸೋಫಾ ಸೆಟ್ ಆಗಿರ್ಬೋದು, ಸಣ್ಣ ಸಣ್ಣ ಕುರ್ಚಿ ಆಗಿರ್ಬೋದು, ಟೇಬಲ್ಸ್ ಆಗಿರ್ಬೋದು. ಸೊ ಈ ಥರ ವಾಸಸ್ಸು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಬಟ್ ಪ್ರೈಸ್ ವೈಸ್ ಎಲ್ಲನೂ ಕಾಸ್ಟ್ಲಿನೇ ಇದೆ. ಸೊ ಚೇರ್ಸ್ ಕೂಡ ಇದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ನೀವೊಂದ್ಸತಿ ವಿಸಿಟ್ ಮಾಡಿ. ಆಲ್ಮೋಸ್ಟ್ ಅಲ್ಲಿ ಇರುತ್ತೆ, ಇನ್ನು ಒಂದು 40 ಡೇಸ್ ಏನೋ ಇರುತ್ತಂತೆ. 1 ಮಂತ್ ಮೇಲೆ 10 ಡೇಸ್ ಅಂದರೆ 40 ಡೇಸ್ ಇರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಫಸ್ಟ್ ಈ ಕಡೆ ಸೈಡಲ್ಲಿ ಫರ್ನಿಚರ್ಸ್ ಇದೆ. ಸೊ ಮಧ್ಯದಲ್ಲಿ ಇಲ್ಲಿ ಒಳಗೆ ಹೋಗಬೇಕು. ಸೊ ಅದಕ್ಕಿಂತ ಮುಂಚೆ ಬನ್ನಿ ಅಲ್ಲಿ ಹೋಗೋಣ. ಸೊ ಇಲ್ಲಿ ಎಲ್ಲ ಪಿಂಗಾಣಿ ಸೆಟ್ಸ್ ಇದೆ, ನೋಡ ಬನ್ನಿ ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಸೊ ಈ ಕಡೆ ಸೈಡೆಲ್ಲ ಫುಲ್ ಪಿಂಗಾಣಿ ಸೆಟ್ಸೇ ಇದೆ. ನೋಡ್ತಿರ್ಬೋದು ಕಪ್ಪಾಗಿರ್ಬೋದು ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. 6 ಪೀಸಸ್ಸು 120 ರುಪೀಸು. ಸ್ವಲ್ಪ ವರ್ತ್ ಅನಿಸುತ್ತೆ, ಓಕೆ ತೊಗೋಬೋದು ಅನಿಸುತ್ತೆ. ಇಲ್ಲಿ 6 ಪೀಸಸ್ಸು 150 ರುಪೀಸು. ಫುಲ್ ಎಲ್ಲ ಕಪ್ಸೇ ಇರೋದು ನೋಡಿ, ಈ ಥರ ಫುಲ್ಲು ಪ್ಯಾಕ್ ಮಾಡಿರ್ತಾರೆ. ಮತ್ತು ಈ ಕಡೆ ಗ್ಲಾಸ್ ಐಟಮ್ಸ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಮನಿನ ಇದಕ್ಕೆ ಪಿಗ್ಗಿ ಬ್ಯಾಗ್ ಅಂತಾರಲ್ವ. ಸೊ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಬಟ್ ಪ್ರೈಸ್ ವೈಸ್ ಸ್ವಲ್ಪ ಕಾಸ್ಟ್ಲಿ ಇದೆ. ಸೊ ಬನ್ನಿ ಆ ಕಡೆ ಹೋಗೋಣ. ಇದೆಲ್ಲ ನೋಡೇ ಇರ್ತೀರ. ಸೊ ಶೋಗಿಡೋಕ್ಕೆ ವಾಸಸ್ಸು ಒಂದು ಸತಿ ಹಿಂಗೆ ಎತ್ತಿ ಹಿಂಗೆ ಬಿಟ್ಟರೆ ಬಿದ್ದು ಹೋಗುತ್ತೆ. ಸೊ ವಾಸಸ್ ಇದೆಲ್ಲ, ಇದಕ್ಕೆಲ್ಲ ಫ್ಲವರ್ ಹಾಕ್ಬಿಟ್ಟು ಇಡ್ಬೋದು. ನೋಡಿ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಆಲ್ಮೋಸ್ಟ್ ಅಲ್ಲಿ ನಾವು ಈ ಎಕ್ಸಿಬಿಷನ್ ಹಾಕಿದ್ಮೇಲೆ ಸೆಕೆಂಡ್ ಟೈಮ್ ಬರ್ತಿರೋದು. ಫಸ್ಟ್ ಟೈಮ್ ಹಂಗೆ ಬಂದು ನೋಡ್ಕೊಂಡು ಹೋಗಿದ್ವಿ. ಸೊ ಆವಾಗ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಹಾಗಾಗಿ ಇನ್ನೊಂದು ಸತಿ ಬಂದಿದ್ವಿ ಅಲ್ವಾ. ಸೊ ಒಂದು ವ್ಲಾಗ್ ಆಗುತ್ತೆ, ಒಂದು ವೀಡಿಯೋ ಮಾಡೋಣ ಅಂತ. ಸೊ ನಿಮಗೂ ತೋರಿಸೋಣ ಅಂತ ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಇವೆಲ್ಲ, ಹೌದಲ್ವಾ. ಮತ್ತು ಈ ಕಡೆ ದೊಡ್ಡದು ಪಾಟು. ಸೊ ಇದೂ ಮರದ್ದು ಅಂತೀನಿ, ಏನಂತಾರೆ ಇದಕ್ಕೆ, ಇದು ಪಿಂಗಾಣಿ ಸೆಟ್ಟಲ್ಲಿ ಪಿಂಗಾಣಿದಿದು ಮರದ್ದು ಅಂತೀನಿ ನೋಡ್ರಿ ಅಪ್ಪ. ಮತ್ತು ಈ ಕಡೆ ಎಲ್ಲ ಪಿಂಗಾಣಿ ಸೆಟ್ಸ್ ಇರೋದು. ಎಷ್ಟು ಕ್ಯೂಟಾಗಿ ಚೆನ್ನಾಗಿದೆ, ಸಣ್ಣದಾಗಿ. ಆವಾಗ ಮುಂಚೆ ಇದರಲ್ಲೇ ಅಂತೆಲ್ಲನೂ ಅಂದರೆ ಸ್ಟೋರ್ ಮಾಡ್ತಿದ್ದು, ಉಪ್ಪಿನಕಾಯಿಗೆ ಆಗಿರ್ಬೋದು ಅಥವಾ ಬೇರೆ ಎಲ್ಲದಕ್ಕೂ. ಸೊ ಇದರಲ್ಲೇ ಸ್ಟೋರ್ ಮಾಡ್ತಿದ್ದಂತೆ. ಎಷ್ಟು ಚೆನ್ನಾಗಿದೆ. ಸೊ ಆ ಕಡೆ ತೋರಿಸಾಯ್ತು, ಫರ್ನಿಚರ್ ತೋರಿಸ್ದೆ ಅಲ್ಲಿ. ಸೊ ಇಲ್ಲೆಲ್ಲನೂ ಪಿಂಗಾಣಿ ಸೆಟ್ಸು ಅದು ಇದು ಎಲ್ಲ ಇದೆ. ಸೊ ಬನ್ನಿ ಒಳಗೆ ಹೋಗೋಣ. ಒಳಗೆ ಇನ್ನೂ ಏನೇನಿದೆ ಏನೇನಿಲ್ಲ ಅಂತ ನೋಡೋಣ. ಬನ್ನಿ ಗೈಸ್, ಒಳಗೆ ಹೋಗೋಣ. ಒಳಗೆ ಹೋಗಿ ಏನೇನಿದೆ ಏನೇನಿಲ್ಲ ಅಂತ ನೋಡೋಣ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲೇ ಮರದ್ದು ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ. ನೋಡ್ತಿರ್ಬೋದು, ಇದು ಮಸಾಜ್ ಮಾಡೋಕ್ಕಾಗಿರ್ಬೋದು, ಮತ್ತು ಇದು ಕೀ ಸಿಕ್ಸೋಕ್ಕೆ. ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಮಸಾಜ್ ಐಟಮ್ಸನ್ನೇ ಕೂಡ ಇಟ್ಟಿರೋದು ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ಇಲ್ಲಿ ನೋಡಿ ಸ್ಪೂನ್ಸು, ಇದೊಂದು ಸ್ಪೂನಿಗೆ 20 ರುಪೀಸ್ ಅಂತೆ. ನೋಡಿ ಇಲ್ಲಿ ಸ್ಪೂನ್ ಇದು ಎಷ್ಟು ಅಂತ ಗೊತ್ತಿಲ್ಲ. ಕೂಮ್ಸ್ ಆಲ್ಮೋಸ್ಟ್ ಅಲ್ಲಿ ಒಂದು ಸಜೆಷನ್ ಏನು ಅಂತಂದರೆ, ಹೇರ್ ಫಾಲ್ ಆಗ್ತಿರುತ್ತೆ ಅಲ್ವಾ. ಹೇರ್ ಫಾಲ್ ಆದವರು ಈ ಥರ ವುಡನ್ ಕೂಮ್ನ ಯೂಸ್ ಮಾಡಿದರೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತಂತೆ. ಸೊ ನಾನು ಕೇಳಿದ್ದೆ, ಬಟ್ ಗೊತ್ತಿಲ್ಲ. ನೋಡಿ ಒಂದು ಸತಿ ಯೂಸ್ ಮಾಡಿ, ನಾನು ಟ್ರೈ ಮಾಡಬೇಕು. ನೋಡಿ ಎಲ್ಲ ಫುಲ್ ಮರದ ಐಟಮ್ಸೇ ಇದೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಸೈಕಲ್ ಎಷ್ಟು ಚೆನ್ನಾಗಿದೆ, ಹೌದಲ್ವಾ.
ನೋಡಿ ಇಲ್ಲಿ ಇದು ಮರದ್ದು, ಬಟ್ ಲೈಟ್ ವೆಯ್ಟ್ ಇದೆ, ಅಷ್ಟು ಹೆವಿ ಇಲ್ಲ, ಲೈಟ್ ವೆಯ್ಟ್ ಇದೆ. ನೋಡಿ ಎಷ್ಟೊಂದು ಸೈಕಲ್ ಇದೆ. ಸೊ ಈ ಕಡೆ ಒಂಥರ ಗರ್ಲ್ ಫೇವ್ರೆಟ್ ಸ್ಪಾಟ್ ಇದು. ಸದ್ಯಕ್ಕೇನು ಬೇಡ, ಇನ್ನೂ ಮೊನ್ನೆನೋ ಜಾತ್ರೆ ಮುಗಿದಿದೆ, ಹಾಗಾಗ್ಬಿಟ್ಟು ಏನು ಇಲ್ಲಿ ಪರ್ಚೇಸ್ ಮಾಡಲ್ಲ ಅಷ್ಟಾಗಿ. ಸೊ ಒಂದ್ಸತಿ ಬಂದಿದ್ದೆ, ನಾನು ಆಲ್ರೆಡಿ ಒಂದ್ಸತಿ ಪರ್ಚೇಸ್ ಮಾಡಿದ್ದೀನಿ. ಸೊ ಈ ಕಡೆ ಬಂದರೆ ಫುಲ್ ಡ್ರೆಸ್ಸಸ್ಸು, ಸಣ್ಣ ಮಕ್ಕಳಿಗಾಗಿರ್ಬೋದು. ಮತ್ತು ಈ ಕಡೆ ಎಲ್ಲ ಖಾದಿ ಅಂದರೆ ಖಾದಿ ಬಟ್ಟೆಗಳಿಗೆಲ್ಲ. ಸೊ ಈ ಕಡೆ ಎಲ್ಲ ಫುಲ್ ಕ್ಲಾತ್ ಸೆಕ್ಷನೇ ಇದೆ, ನೋಡ್ತಾ ಇರ್ಬೋದು. ಫುಲ್ ಈ ಕಡೆ ಎಲ್ಲ ಕ್ಲಾತ್ ಸೆಕ್ಷನೇ ಇದೆ. ಆ ಕಡೆ ಎಂಟ್ರೆನ್ಸ್ ಇಲ್ಲ ದಾಟ್ಕೊಂಡು ಬಂದರೆ ಮತ್ತು ಇಲ್ಲಿ ಸ್ಕ್ರೀನ್ ಆಗಿರ್ಬೋದು, ಪಿಲ್ಲೋ ಕವರ್ಸು, ಮತ್ತು ಕುಷನಿಗೆ ಹಾಕ್ತೀವಿ ಅಲ್ವಾ ಸೋಫಾಕ್ಕೆ, ಅದ್ರ ಸೆಟ್ಟು ಎಲ್ಲ ಇದೆ. ಇಲ್ಲಿ ಡ್ರೆಸ್ ಮೆಟೀರಿಯಲ್ಸ್ ಇದೆ, ಡ್ರೆಸ್ ಮೆಟೀರಿಯಲ್ಸ್ ಕೂಡ ಎಲ್ಲ ಇದೆ. ಸೊ ಈ ಕಡೆ ಮುಗಿಸ್ಕೊಂಡು ಆ ಕಡೆ ಹೋಗೋಣ ಬನ್ನಿ. ಸೊ ನೋಡೋಣ, ಪಿಲ್ಲೋ ಕವರ್ ಪರ್ಚೇಸ್ ಮಾಡೋಣ, ಎಷ್ಟು ಹೇಳ್ತಾರೆ ಏನು ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಪಿಲ್ಲೋಸು ಖಾದಿದಿದು, ಇದು ಕಾಟನ್ದಂತೆ. ನಾವು ಒಂದು ಸೆಟ್ ತೊಗೊಂಡ್ವಿ, ಚೆನ್ನಾಗಿರುತ್ತೆ ನೋಡೋಣ ಅಂತ. ಸೊ ಕ್ಲಾತ್ ವೈಸ್ ಚೆನ್ನಾಗಿದೆ. ಒನ್ ಪೀಸ್, ಒಂದು ಪೇರ್ ಇದು. ಸೊ ಒಂದು ಸೆಟ್ ಅಂದರೆ ಒಂದು ಸೆಟ್ ತೊಗೋತಾ ಇದ್ದೀವಿ. ಸೊ ನೋಡೋಣ, ಚೆನ್ನಾಗಿದ್ದರೆ ಇನ್ನೊಂದು ಸತಿ ಬರೋಣ, ತೊಗೊಳ್ಳೋಣ. ನೋಡಿ ನೀವು ಬನ್ನಿ. ಪ್ರೈಸ್ ವೈಸ್ ಚೆನ್ನಾಗಿದೆ, ಬಟ್ ಪ್ರೈಸ್ ವೈಸ್ ಓಕೆ, ಮತ್ತು ಕ್ಲಾತ್ ವೈಸ್ ಓಕೆ, ಚೆನ್ನಾಗಿದೆ. यू छोड़ना उसे देखिएगा। का लड्डू आएगा, उसी का लड्डू आता है, क्या मोटा है ना, टेस्ट चिपड़े में आएगा। ये लो सर, आपका बर्ड्स। मैम इनके साथ हो, किसके साथ? ರೇಟ್ ಹೇಳ್ತಾರೆ ಅವರು, ಬರಾಬರಿ ರೇಟ್ ನೋಡಿ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ, ಬಟ್ ಒಂದೊಂದು ಟೇಸ್ಟ್ ಆಗಿರುತ್ತೆ. ಡೆಮೋ ಕೊಡ್ತಾರೆ ಸ್ವಲ್ಪ ಇಷ್ಟು ಅಂತ, ಲೈಕ್ ಆದರೆ ತಗೋಬೋದು. ಮತ್ತು ಆ ಕಡೆ ಎಲ್ಲ ಮುಗಿಸ್ಕೊಂಬಂದರೆ ಈ ಥರ ಆಟ ಸಾಮಾನು ಅಂಗಡಿ ಆಗಿರ್ಬೋದು, ಜೀನ್ಸ್ ಪ್ಯಾಂಟ್ ಆ ಥರ ಎಲ್ಲ ಇಟ್ಟಿದ್ದಾರೆ ನೋಡಿ. ಸ್ಲಿಪ್ಪರ್ಸು, ಇಲ್ಲಿ ನೋಡ್ತಿದ್ದೀರ ಅಲ್ವಾ, ಇದೆಲ್ಲ ಮರದ ಕುರ್ಚಿ ಅಥವಾ ಇದು ಮರದ ವಾಸು. ಅಲ್ಲಿ ತೋರಿಸ್ದೆ ಅಲ್ವಾ ವಾಸು, ಅದೇ ಥರದ್ದು, ಅದು ಪಿಂಗಾಣಿ ವಾಸು, ಇದು ಮರದ ವಾಸು. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಹಾಗೆ ಈ ಕಡೆ ಸೈಡ್ ಬಂದರೆ ಇಲ್ಲಿ ಮ್ಯಾಟ್ಸು ಮತ್ತು ವಾಲ್ ಮ್ಯಾಟ್ಸು, ಆ ಥರ ಡೋರ್ ಮ್ಯಾಟು ಎಲ್ಲ ಸಿಗುತ್ತೆ.
ಹಾಗೆ ಇನ್ನೊಂದು ಆಶ್ಚರ್ಯ ಏನು ಅಂತಂದರೆ ಇಲ್ಲಿ ಟೈಪ್ಸ್ ಆಫ್ ಉಪ್ಪಿನಕಾಯಿ ಇಟ್ಟಿದ್ದಾರೆ. ಅಂದರೆ ಒಂದೊಂದು ಟೈಪ ಉಪ್ಪಿನಕಾಯಿ ಇದೆ. ಅದು ಪರ್ kg 600, 700, 800 ಸ್ಟಾರ್ಟಿಂಗೇ 600ಇಂದ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಪಿಕಲ್ಸ್ನ ಅಂದರೆ ಉಪ್ಪಿನಕಾಯಿನ ಇಟ್ಟಿದ್ದಾರೆ. ಎಲ್ಲನೂ 600ಇಂದನೇ ಸ್ಟಾರ್ಟ್ ಆಗುತ್ತೆ. ನನಗೆ ಲಿಟ್ರಲಿ ಒಂಥರ ಶಾಕೇ ಆಯಿತು ನೋಡಿಬಿಟ್ಟು. ಸೊ ಇದು ನಾವು ಮುಂಚೆ ನೋಡ್ತಿದ್ವಿ ಅಲ್ವಾ, ಇದು ರಬ್ಬರ್, ಇದು ಎರೇಸರು. ಸೊ ನಮಗೆ ಸ್ಕೂಲ್ಗಳಲ್ಲೆಲ್ಲ ಬರ್ತಿದ್ರು, ಈ ಥರ ತೊಗೊಳ್ಳಿ, ನಾಳೆ ಯಾರು ಬರ್ತಾರೆ 20 ರೂಪೀಸ್ ತೊಗೊಂಬನ್ನಿ ತೊಗೊಳ್ಳಿ ಅಂತ. ಇದೆಲ್ಲ 20 ರೂಪೀಸ್ ಇತ್ತು. ಇವಾಗೆಲ್ಲ ಹೆವಿ ಕಾಸ್ಟ್ಲಿ ಆಗಿಬಿಟ್ಟಿದೆ ನೋಡಿ. ಇದು ಲಿಪ್ಸ್ಟಿಕ್ ಥರ ಎರೇಸರು. ಮತ್ತು ಇದೆಲ್ಲ ನಾವು ಯೂಸ್ ಮಾಡೇ ಇದ್ದೀವಿ. ಪೆನ್ಸಿಲು ಮತ್ತು ಇಲ್ಲಿದೆ ಅಲ್ಲ, ಇದೆಲ್ಲ ಏನೋ ಒಂಥರ ಸ್ವೀಟ್ ಮೆಮೊರೀಸ್ ನಮಗೆ, ಹೌದಲ್ವಾ? क्वालिटी अच्छी थी जी मैडम, क्वालिटी अच्छी है। ಹಾಗೆ ಇದು ನೋಡಿ, ಆವಾಗ ಒಂಥರ ಕ್ರೇಜ್ ಇತ್ತು ಮ್ಯಾಜಿಕ್ ಸ್ಕೇಲ್ ಅಂತ. ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಕೈಯಲ್ಲೂ ಇರೋದು. ಆ ಕ್ಲಾಸಲ್ಲಿ ಒಂದು ಪೀರಿಯಡ್ ಖಾಲಿ ಇದ್ದರೆ ಸಾಕು, ಮ್ಯಾಜಿಕ್ ಸ್ಕೇಲ್ ಆಟಾಡ್ತಾ ಇದ್ವಿ. ಎಷ್ಟೋ ಸತಿ ಟೀಚರ್ಸ್ ಕೈಗೆಲ್ಲ ಸಿಗಾಕೊಂಡು ಮ್ಯಾಜಿಕ್ ಸ್ಕೇಲ್ನ ಕಿತ್ತಿಟ್ಟಿದ್ದಾರೆ. ಅದೆಲ್ಲ ಒಂಥರ ಮೆಮೊರೀಸ್. ಫೈನಲಿ ಎಲ್ಲ ಮುಗಿತು. ಈ ಕಡೆಯಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಹಾಗೆ ಇವ್ರ ಐಡಿಯಾ ನೋಡಿ, ಇವಾಗ ಶಾಪಿಂಗ್ ಮಾಡೆಲ್ಲ ಸುಸ್ತಾಗಿರ್ತಾರೆ ಅಂತ ಈ ಕಡೆ ಸ್ನ್ಯಾಕ್ಸ್ ಕೂಡ ಇಟ್ಟಿರ್ತಾರೆ. ನೋಡ್ತಾ ಇರ್ಬೋದು. ಫಸ್ಟ್ ಇಲ್ಲಿ ಬಿಲ್ ಕೌಂಟ್ರಲ್ಲಿ ನಾವು ಅಮೌಂಟ್ ಪೇ ಮಾಡಿಬಿಟ್ಟು ಅವರೊಂದು ಕೂಪನ್ ಕೊಡ್ತಾರೆ. ಅದನ್ನು ನಾವಲ್ಲಿ ಹೋಗಿ ಕೊಟ್ಟರೆ ನಮಗೆ ಸ್ನ್ಯಾಕ್ಸ್ನ ಕೊಡ್ತಾರೆ. ಹಾಗೆ ಇಲ್ಲಿ ಜ್ಯೂಸ್ ಇಟ್ಟಿದ್ದಾರೆ. ಸೊ ಈ ಥರ ಇದೆ. ಇಷ್ಟೇ ಇದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕಂಟೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.